ಫ್ರೆಂಡ್ಸ್, ನಾವಿವತ್ತು ನಮ್ಮ ಗದ್ದೆಯಲ್ಲಿದ್ದೀವಿ. ಇದು ಗದ್ದೆ. ಇದರಲ್ಲಿ ನಾವು ಇದಂತ ಈ ಗಿಡವನ್ನೆಲ್ಲ ನೆಟ್ಟಿ ಹಾಗೆ ಎಲ್ಲ ಇಟ್ಟಿದ್ದೀವಿ. ನೋಡಿ ಆ ಸೈಡ್ ಇದುಂಟು ನೋಡಿ, ನಮ್ಮ ಅಡಿಕೆದ್ದು ಚಿಕ್ಕ ಚಿಕ್ಕ ಗಿಡಗಳು. ಅದನ್ನು ಈಗ ಇದು ಚಿಕ್ಕ ಉಂಟು, ಅದು ದೊಡ್ಡದ. ಮತ್ತು ನಾವು ಎಲ್ಲರೀಗ ಅಂದರೆ ಎಂತಾದರೂ ಒಂದು ಹೀಗೆ ಒಂದು ಮರ ಎಂತಾದ್ರು ಸತ್ತರೆ ಹಾಗೆ ಎಂತಾದ್ರು ಇದ್ದರೆ ಆವಾಗ ಇಲ್ಲಿಂದ ಹಾಗೆ ನಾವು ಅದರ ಮಣ್ಣಿನೊಟ್ಟಿಗೆ ಅದರ ರೂಟ್ಸಿನೊಟ್ಟಿಗೆ ತಗೊಂಡು ಅಲ್ಲಿಗೆ ಹಾಕೋದು. ಆವಾಗ ಅಲ್ಲಿ ಗಿಡ ಆಗ್ತದೆ. ಸತ್ತೋದ ಮರದ ಜಾಗಕ್ಕೆಲ್ಲ ಹಾಗೆ ಅದರಲ್ಲಿ ನೆಡ್ತೇವೆ. ನೀವೇ ಹಾಕ್ತಿರ್ಬೋದು. ನಾವು ಈ ಜಾಗದಲ್ಲಿ ಹಾಕಿದ್ದೀವಿ ಅಂತ. ಇದು ಒಂದು ಸ್ವಲ್ಪ ಮೊನ್ನೆಯಿಂದ ಸ್ವಲ್ಪ ಕಾಲಿತ್ತು, ಅದಕ್ಕೆ ಅಪ್ಪ ಅವನು ನಿನ್ನೆನೆ ಇದರನ್ನೆಲ್ಲ ಗುಂಡಿ ಮಾಡಿ ಇಟ್ಟಿದ್ರು. ಅಂದರೆ ಅದೆಲ್ಲ ಹಾಕಲಿಕ್ಕೆಲ್ಲ ಅಂತ ಗಿಡವನ್ನೆಲ್ಲ ಹಾಕಲಿಕ್ಕೆ ಹೀಗೆ ಗುಂಡಿ ಮಾಡಬೇಕಲ್ಲ, ಹಾಗೆ ಮಾಡಿ ಇವತ್ತು ಗಿಡ ಹಾಕುವಂತ. ಯಾವ ಗಿಡ ಅಂತ ಆಗಿರ್ಬೋದು. ನಿಮಗೆ ಮೆಣಸು ಗೊತ್ತಿರ್ಬೋದು, ಇದು ಯಾವುದು ಹಸಿಮೆಣಸು ಗೊತ್ತಿರ್ಬೋದು. ಆ ಹಸಿಮೆಣಸು ನಾವು ಅದು ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಫ್ರೆಂಡ್ಸ್. ಮತ್ತು ನೀವು ನೋಡಿರ್ಬೋದು, ಆ ಕೆಂಪು ಮೆಣಸನ್ನು ಉಪ್ಪಿನಕಾಯಿಗೆ ಯೂಸ್ ಮಾಡಲಿಕ್ಕೆ ಅದರನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ. ನಾ ಹೇಳಿದೆ, ಆ ಕ್ಲೀನ್ ಮಾಡಿದಾಗ ಅದರ ಲಾಸ್ಟಿಗೆ ಕೆಲವೊಂದು ತಪ್ಪಿ ಅದರದ್ದು ಪೇಟೆಯಿಂದ ತರುವಾಗಲೇ ಅದರ ಬೀಜ ಎಲ್ಲ ಮೆಣಸಿಂದ ಹೊರಗೆ ಬಂದಿರ್ತದೆ, ಲಾಸ್ಟಿಗೆ ಉಳಿದಿರ್ತದೆ. ಅದನ್ನು ನಾವು ಎಂತ ಮಾಡಿದ್ವಿ, ಬಿಸಾಕೋದು ಬೇಡ ಅಂದರೆ ಬಿಸಾಕಲಿಕ್ಕೆ ಹೋದ್ದು. ಮತ್ತು ಅಪ್ಪನಿಗೆ ಎಂತ ಸ್ವಲ್ಪ ಇದು ನಾವು ಹರಿವೆ ಸೊಪ್ಪಿದೊಂದು ಇದು ಮಾಡಿದ್ವಿ ಅಲ್ಲ ವಿಡಿಯೋ, ಆ ಹರಿವೆ ಸೊಪ್ಪಿದಾಗೆ ಒಂದು ಗೋಣಿಯಾಗಿ ಸಿಕ್ಕಿತ್ತು. ಅಪ್ಪ ಅದಕ್ಕೆ ಹಾಕಿದ್ದು. ಅದು ಈಗ ತುಂಬ ಗಿಡ ಆಗಿದೆ. ಅದನ್ನು ನಾವು ಸುಮ್ಮನೆ ಬಿಸಾಕೋದು ಬೇಡ ಅಂದರೆ ಹಾಗೆ ಈ ಸೈಡೆಲ್ಲ ಬಿಸಾಕೋದು ಬೇಡ. ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು, ಇಲ್ಲಿ ನೆಟ್ಟರೆ ತುಂಬ ದೊಡ್ಡ ಆಗ್ಬೋದು ಅಂತ ನೋಡಿ. ನಾವು ಇಷ್ಟು ಜಾಗ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಇಲ್ಲಿಗೆ ಹಾಕ್ಲಿಕ್ಕೆ ಗಿಡ ತರಬೇಕಲ್ಲ, ಬನ್ನಿ ತಗೊಂಡು ಹೋಗಿ. ಇದಕ್ಕೆ ನಾವು ಅಡಿಕೆ ಬಪ್ಪೆ ಹಾಕಿದ್ದಂತ ಹೇಳೋದು. ಇದರಲ್ಲೆಲ್ಲ ಅಡಿಕೆದು ಗಿಡ ಉಂಟು, ಚಿಕ್ಕ ಚಿಕ್ಕದು. ಅಂದರೆ ಈ ಥರ ಹುಲ್ಲಿದಾಗಿರ್ತದೆ ನೋಡಿ. ನೋಡಿ ಇದು ನೋಡಿ, ಇದುಂಟು. ಇದರ ಮೇಲೆ ನಡಿಲಿಕ್ಕೆ ಬಾರ್ದು ಫ್ರೆಂಡ್ಸ್. ಬನ್ನಿ ನಾವು ಕರೆ ಸೈಡಿಂದ ಹೋಗ್ಬೇಕು. ಫ್ರೆಂಡ್ಸ್ ಇಲ್ಲಿಡಿ ನೋಡಿ ಮೆಣಸಿನ ಗಿಡ, ಒಳ್ಳೆ ಒಳ್ಳೆದನ್ನೆಲ್ಲ ತೆಗೆಯುವ. ನೋಡಿ ನಾವು ಇಲ್ಲಿ ನಡಿಬೋದು, ಈ ಜಾಗ ಮಾಡಿ ಉಂಟು ಫ್ರೆಂಡ್ಸ್. ಇದನ್ನು ಈಗ ತೆಗಿಲಿಕ್ಕೆ ಸೀದಾ ಎಳಿಲಿಕ್ಕೆ ಬಾರ್ದು, ಆವಾಗ ಅದು ರೂಟ್ಸಿಂದ ಎಲ್ಲ ಬಿಡ್ತದೆ. ಈಗ ನಾವು ಒಂದು ಕೋಲನ್ನು ಯೂಸ್ ಮಾಡಬೇಕು, ಗಿಡಕ್ಕೆ ಪೆಟ್ಟಾಗಲಿಕ್ಕೆ ಬಾರ್ದು. ಎಲ್ಲಗೆ ಅದರ ಸುತ್ತಲೇ ಗಿಡವನ್ನೆಲ್ಲ ಸೆಟ್ ಮಾಡಿ ತೆಗಿಬೇಕು. ನೋಡಿ ಒಂದು ಸ್ವಲ್ಪ ತೆಗೆದೆ, ಸ್ವಲ್ಪ ತೆಗಿಲಿಕ್ಕೆ ನೋಡಿ, ಮೆಲ್ಲಗೆ ತೆಗಿಬೇಕು ನೋಡಿ. ಇದರಲ್ಲಿ ರೂಟ್ ಉಂಟು, ಚಿಕ್ಕ ಗಿಡ ಅಲ್ಲ ಅದಕ್ಕೆ ಕಾಣುವುದಿಲ್ಲ. ಅದು ಬೇರೆ ಬೇರೆ ಆಯಿತು, ಒಂದೇ ಗಿಡ. ಇದು ನೋಡಿ ಒಂದು ಗಿಡ ರೂಟ್ಸ್ ಉಂಟು. ಇದರಲ್ಲಿ ನೆಟ್ಟರೆ ಆಯಿತು ನೋಡಿ. ಇನ್ನೊಂದು ಉಂಟು. ಫ್ರೆಂಡ್ಸ್ ನೋಡಿ, ನಮ್ಮ ಹತ್ರ ಈ ಗಿಡ ಉಂಟು ಮೆಣಸಿದ್ದು ನೋಡಿ. ತಲೆ ಮೇಲೆ ಹಿಡಿದು ಇಡ್ಲಿಲ್ಲ, ನಮ್ಮ ಮೇಲೆ ಹಿಡಿದದ್ದು. ಹೀಗೆ ಬನ್ನಿ ನಾವೀಗ ಇದರನ್ನೆಲ್ಲ ನೆಡುವ. ಫಸ್ಟ್ ಈಗ ನೋಡಿ, ಇದರಲ್ಲಿ ತುಂಬ ಉಂಟು ಒಂದೇ ಪೀಸಲ್ಲಿ. ಈಗ ಬೇರೆ ಬೇರೆ ಮಾಡಬೇಕಷ್ಟು. ಇದರಲ್ಲಿ ದೊಡ್ಡ ದೊಡ್ಡ ಮತ್ತು ಚಿಕ್ಕ ಚಿಕ್ಕ ಗಿಡ ಎಲ್ಲ ಉಂಟು. ಒಮ್ಮೆ ಅಂದರೆ ಕೆಲವೊಂದೆಲ್ಲ ಎರಡೆರಡು ನೆಡ್ಕೊಂಡು ನಾವು ಮತ್ತೆ ಒಳ್ಳೆಯದ್ರನ್ನು ಸೆಲೆಕ್ಟ್ ಮಾಡಿ ಎರಡಾಗಿ ನೆಡ್ತಾ ಬರೋದು. ಮತ್ತು ಚಿಕ್ಕದ್ರನ್ನು ಬಿಡೋದು. ಅಲ್ಲಿ ನೆಡುವ ಫ್ರೆಂಡ್ಸ್. ನಾವೀಗ ಒಂದು ಗಿಡ ಇಲ್ಲಿ ನೆಟ್ಟರೆ ಒಂದು ಇಷ್ಟು ಬಿಡಬೇಕಂತ ಹೇಳಿದ್ದಾರೆ. ನನ್ನ ಕೈ ಚಿಕ್ಕ, ಅಪ್ಪ ಒಂದು ಇಲ್ಲಿ ತನಕ ಹೇಳಿದ್ರು, ಅಂದರೆ ಈ ಜಾಗದ. ನಾವು ಅಷ್ಟಿಗೆ ಇಲ್ಲಿ ನೆಡುವ ಬನ್ನಿ. ನಾವು ಒಳ್ಳೆಯ ಗಿಡವನ್ನು ಸೆಲೆಕ್ಟ್ ಮಾಡಬೇಕು ನೋಡಿ. ಇಷ್ಟು ಬೇಡ, ಸ್ವಲ್ಪ ಸಾಕು. ಹಾಂ ಫ್ರೆಂಡ್ಸ್, ನಾನು ಕೂತೆ ನೋಡಿ. ಬನ್ನಿ ನಾವು ಒಂದು ಎರಡು ಒಳ್ಳೆ ಗಿಡ ತಗೋ ನೋಡಿ. ಇದೊಂದು ಸಿಕ್ಕಿದ್ದು. ಹಾಂ, ಅದ್ರ ಹತ್ರನೇ ಇನ್ನೊಂದಿತ್ತು ನೋಡಿ. ಎರಡು ಒಳ್ಳೆ ಗಿಡ ನಾನು ಒಟ್ಟಿಗೆ ಹೀಗೆ ನೆಟ್ಟರೆ ಆಯ್ತು. ಬನ್ನಿ ನೆಡು. ನೋಡಿ ಫ್ರೆಂಡ್ಸ್, ನೋಡಿ ಅದು ಬಗ್ಗಿತ್ತು ಫ್ರೆಂಡ್ಸ್. ಮತ್ತೆ ನೆಟ್ಟ ಮತ್ತೆ ಅದರ ಬುಡವನ್ನು ಗಟ್ಟಿ ಮಾಡಬೇಕು.
ನೋಡಿ. ಅದು ಮತ್ತೆ 2 ದಿವಸ ಅದು ಮತ್ತೆ ಇಲ್ಲಿಗೆ ಸೆಟ್ ಆದಾಗ ಅದು ಮೇಲೆ ಆಗ್ತದೆ ಅದು ಅಷ್ಟೇ ನೋಡಿ. ಓಹ್ ಇಷ್ಟು ನೆಟ್ಟಾಯ್ತು ನೋಡಿ, ನೆಟ್ಟಾಯ್ತು ನೋಡಿ. ಫ್ರೆಂಡ್ಸ್ ಮೊನ್ನೆ ಈ ಜಾಗವನ್ನು ಇಟ್ಟದ್ದು ನೋಡಿ, ಇದಕ್ಕೆ ಸೊಪ್ಪೆಲ್ಲ ಇಟ್ಟಿದ್ದೀವಿ. ಈಗ ಇದಕ್ಕೆ ಸೈಡು ಫ್ರೆಂಡ್ಸ್ ನೋಡಿ, ಇಲ್ಲಿ ಬಜೆಟ್ ಉಂಟು ನೋಡಿ, ಸ್ವಲ್ಪ ಇಡ್ತಾ ಬರುವ ನೋಡಿ. ನಾವು ಬಜೆಕ್ರ ಅಂತ ಹೇಳುದು, ಇದಕ್ಕೆ ತರಗಿಲ್ಲ ಅಂತ ಹೇಳುದು. ಅಂತ ಇಡುವಾಗ ಗಿಡಕ್ಕೆ ಎಲ್ಲ ಬೆಟ್ಟಾಗಲಿಕ್ಕೆ ಬಾರ್ದು. ಇಲ್ಲಿ ಕೆಲವೊಂದರಲ್ಲಿ ಮುಳ್ಳುಂಟು, ಅದು ಕೈ ಹಾಕ್ಲಿಕ್ಕೆ ಸಿಗತ್ತೀನಿ ಸತಿಗೆ. ಫ್ರೆಂಡ್ಸ್ ನಾವು ಈಗ ಈ ಮೆಣಸಿನ ಗಿಡಕ್ಕೆ ಒಂದು ವಾರ ಆಯಿತು ಈ ಗದ್ದೆಯಲ್ಲಿ ಹಾಕಿ ನೋಡಿ. ಅದರ ಮಧ್ಯೆ ನಾವು ಸ್ವಲ್ಪ ಅಂತ ಬಜಕ್ರ ನಾವು ಮೊನ್ನೆ ತೋರಿಸಿದ್ದೆ ಹಾಕುವಾಗ. ಫ್ರೆಂಡ್ಸ್ ನಿನ್ನೆ ನೋಡಿ ನಾವಿಲ್ಲಿ ಅಡಿಕೆ ಸಿಪ್ಪೆ ಹಾಕಿದ್ದೀವಿ ನೋಡಿ. ಇದ್ರ ಅಡಿಯಲ್ಲಿ ಸ್ವಲ್ಪ ಹುಲ್ಲೆಲ್ಲ ಉಂಟು, ಸ್ವಲ್ಪ ಕಸ, ಅಂದರೆ ಆ ಥರದ ಕಸ ಅಲ್ಲ, ಈ ಆರ್ಗ್ಯಾನಿಕ್ ಕಸ ಇರ್ತದಲ್ಲ, ಪ್ಲಾಸ್ಟಿಕ್ ಎಲ್ಲ ಅಲ್ಲ, ಹುಲ್ಲು ಆ ಥರದ್ದೆಲ್ಲ ಹಾಕಿದ್ದೀವಿ ನೋಡಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ ಫ್ರೆಂಡ್ಸ್. ಮತ್ತು ಈ ಗಿಡ ನೋಡಿ, ಈ ಮಣ್ಣಿಗೆ ಎಂತ ಸೆಟ್ ಆಯ್ತು, ಅಂದರೆ ಈಗ ಮೊನ್ನೆ ನೆಟ್ಟಿದಾಗ ಅದು ಬಗ್ಗಿತ್ತು ಸ್ವಲ್ಪ, ಈಗ ಅದು ಮೇಲಕ್ಕೆ ಇದೆ, ಅಂದರೆ ಇದು ಅಲ್ಲಿ ಸೆಟ್ ಆಗಿದೆ, ಇನ್ನು ಅಲ್ಲಿ ಬೆಳಿಲಿಕ್ಕೆ ಕರೆಕ್ಟಾಗಿ ಚಿಗುರಿದೆ ನೋಡಿ. ಫ್ರೆಂಡ್ಸ್ ಈಗ ತುಂಬ ಸೆಕೆ ಉಂಟಲ್ಲ, ನಿಮ್ಮ ಮನೇಲಿ ಸೇರ್ಬೋದು, ಸೆಕೆ ತಡಿಲಿಕ್ಕೆ ಆಗೋದಿಲ್ಲ, ಮತ್ತು ಗಿಡಗಳಿಗೆ ಸಹ ತಡಿಲಿಕ್ಕೆ ಆಗೋದಿಲ್ಲ ಅಲ್ಲ. ಬನ್ನಿ ಸ್ವಲ್ಪ ನೀರು ಬಿಡುವ, ನಾವು ಸದೇ ಮಾಡೋದಲ್ಲ, ಈ ಸೆಕೆ ಆದಾಗ ಅಂತ ಮುಖ ಎಲ್ಲ ತೊಳ್ಕೊಂಡು ಕೈ ಕಾಲೆಲ್ಲ ತೊಳಿತೀವಲ್ಲ, ಬನ್ನಿ ನಾವು ಇದಕ್ಕೆ ಕೈ ಕಾಲು ತೊಳಿಲಿಕ್ಕೆ ಆಗೋದು, ನಾವು ನೀರು ಬಿಡೋದು. ನೋಡಿ ಲೈಟಾಗಿ ನನಗೆ ಅಭ್ಯಾಸ ಇಲ್ಲ, ಅದಕ್ಕೆ ಸ್ವಲ್ಪ ಇದಾಗ್ತದೆ, ಮತ್ತು ಲೈಟಾಗಿ ಇದರ ಮೇಲೆಲ್ಲ ಬಿಟ್ಟರೆ ಇಷ್ಟು, ಅಂದರೆ ಗಿಡ ಅಂತ ಬೆಂಡಾಗ್ತದೆ, ಬಾಗ್ತದೆ, ಯಾವ ಸೈಡಿಗೆ ಸ್ವಲ್ಪ ಹಾಗೆ ಮೆಣಸನ್ನೆಲ್ಲ ತೆಗಿತಿನ್ನು ಸ್ವಲ್ಪ ತಿಂಗಳಲ್ಲಿ ಮೆಣಸು ಆಗ್ಬೋದು. ನಾವು ಅದನ್ನು ಮೆಣಸಾದಾಗ ನಾವು ವೀಡಿಯೋ ಮಾಡಿ ಹಾಕ್ತೀವಿ ನೋಡಿ, ತಪ್ಪದು ನೋಡಿ. ಮತ್ತು ನಿಮ್ಮ ಮನಸ್ಸು ಈ ಥರ ಕೃಷಿ ಅಂದರೆ ಈ ಥರ ಚಿಕ್ಕ ಚಿಕ್ಕ ಗಿಡವನ್ನೆಲ್ಲ ನೆಟ್ಟಿಕೊಂಡಿದ್ರೆ ನೀವು ಮಾಡ್ತಾ ಇದ್ದೀರಾ, ಬೆಳೆಸ್ತಾ ಇದ್ದೀರಾ ಅಂದರೆ ಕಮೆಂಟಲ್ಲಿ ಹಾಕಿ. ಮತ್ತು ಇವತ್ತು ಇದೊಂದು ಗೋಲ್ ಉಂಟು, ನೀವು ಕಂಪ್ಲೀಟ್ ಮಾಡಿ ಇವತ್ತು 100 ಲೈಕ್ಸ್ ಬರಬೇಕು ಈ ವಿಡಿಯೋಕ್ಕೆ, ನೀವು ಮಾಡಿ, ನಮಗೆ ಖುಷಿ ಆಗ್ತದೆ. ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.